ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಆನಂದಾಶ್ರಮ, ಇಲ್ಲಿ ಶಂಕರ್ನಾಗ್, ಅನಂತ್ನಾಗ್ ನಮ್ಮ ಕನ್ನಡದವರು ಇಲ್ಲಿ ಬೆಳೆದಿದ್ದರು, ಇಲ್ಲಿ ಇದ್ದರು ಅನ್ನೋದನ್ನು ನೀವೆಲ್ಲ ಕೇಳ್ಪಟ್ಟಿರ್ತೀರ. ಇವತ್ತು ಈ ಆಶ್ರಮನ ನಿಮಗೆ ಫುಲ್ ತೋರಿಸ್ಬೇಕು ಅಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಬಂದರೆ ಬೇಕಲ್ಕೋಟೆ ಈಗ ತಾನೇ ನೋಡ್ಕೊಂಬಂದೆ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ ಇದು ಆನಂದಾಶ್ರಮ ಅಂತ. ನೋಡಿ, ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿ ಭಜನೆ ಎಲ್ಲ ನಡೀತಾ ಇತ್ತು. ಇಲ್ಲಿ ದಿನ ಊಟನೂ ಇರುತ್ತೆ. ತುಂಬ ಪ್ರಶಾಂತವಾದ ಜಾಗ. ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾನು ಬಂದಾಗ ನಿಜವಾಗ್ಲೂ ಭಜನೆ ನಡೀತಾ ಇತ್ತು. ಹಾಗೆ ಭಜನೆ ಕೇಳಿಕೊಂಡು ದೇವ್ರ ಮಂಗಳಾರತಿ ತೊಗೊಂಡು ಬಂದು ಇಲ್ಲಿ ಈಚೆ ಕೂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ನೀವು ಈ ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬಂದು ಒಂದು ಸಲ ಭೇಟಿ ಕೊಡಿ. ಥ್ಯಾಂಕ್ ಯು. ಇದು ಆನಂದಾಶ್ರಮ, ಕಾನ್ಯಂಗಾಡ್, ಕೇರಳ. ಕಾಸರಗೋಡಿಂದನೂ ಬಸ್ ಇದೆ. ಬಸ್ ಫೆಸಿಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲಿಂದ ಎಲ್ಲಿ ಬೇಕಾದ್ರೂ ಬರ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ. ಈ ಆನಂದಾಶ್ರಮ ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಕಾಸರಗೋಡಿಂದ ಸುಮಾರು ಒಂದು ಅರ್ಧ ಗಂಟೆ ಜರ್ನಿ. ನಾನೀಗ ಆಲ್ರೆಡಿ ಹೇಳಿದ್ನಲ್ಲ, ಬೇಕಲ್ ಫೋರ್ಟಿಂದ ಒಂದು 10-15 ನಿಮಿಷ, ಎವ್ರಿ ಒಂದು 5-10 ಮಿನಿಟ್ಸ್ಗೆ ಒಂದು ಬಸ್ ಅಂತೂ ಸಿಗುತ್ತೆ. ಖಂಡಿತ ಯಾರು ಬರೋರಿದ್ದರೆ ಖಂಡಿತ ಬನ್ನಿ ಸ್ನೇಹಿತರೆ. ಬೇಕಲ್ಲಿಗೆ ಬಂದರೆ ಇಲ್ಲಿಗೆ ಖಂಡಿತ ಬರ್ಬೋದು. ಈ ಆಶ್ರಮ ಸುಮಾರು 1931ರಲ್ಲಿ ಸ್ವಾಮಿ ರಾಮದಾಸ್ ಮತ್ತು ಅವ್ರ ತಾಯಿ ಕೃಷ್ಣಾಬಾಯಿ ಅನ್ನೋರು ಬಾಂಬೆಯಿಂದ ಬಂದು ಇಲ್ಲಿ ಕೇರಳನಲ್ಲಿ ಒಂದು ಆಶ್ರಮ ಮಾಡಬೇಕು ಅಂತ, ಅದಕ್ಕೆ ಆನಂದಾಶ್ರಮ ಅಂತ ಹೆಸರು ಕೊಡಬೇಕು ಅಂತ ಕೇರಳಗೆ ಬಂದಿದ್ರಂತೆ. ಅವರು ಸ್ವಾಮಿ ರಾಮದಾಸ್ ಅವರು ಮುಂಬೈಲೇ ಇದ್ದರು. ಅಲ್ಲಿಂದ ಕಾಸರಗೋಡಿಗೆ ಬಂದು ಉತ್ತರ ಕೇರಳ ಅಂದರೆ ನಾರ್ತ್ ಪಾರ್ಟ್ ಆಫ್ ಕೇರಳನಲ್ಲಿ ಒಂದು ಆಶ್ರಮ ಸ್ಥಾಪಿಸಬೇಕು ಅನ್ನೋದು. ಅವ್ರ ತಾಯಿ ಫಸ್ಟ್ ಬಂದಿರಲಿಲ್ವಂತೆ. ಮಗ ರಾಮದಾಸ್ ಅನ್ನೋರು ಬಂದು ಕೇರಳನಲ್ಲಿ ಒಂದು ಬೆಟ್ಟ, ಯಾವುದೋ ಪಿಳಿಕುಂಜಿ ಅಂತನೋ ಯಾವುದೋ ಬೆಟ್ಟದಲ್ಲಿ ಫಸ್ಟು ಒಂದು ಬರೀ ಹುಲ್ಲೆಲ್ಲ ಹಾಕಿ ಮಾಡಿರ್ತಾರಲ್ಲ, ಆ ಥರದ್ದು ಒಂದು ಚಿಕ್ಕದಾಗಿ ಆಶ್ರಮದ ಥರ. ಅವ್ರಿಗೆ ಸತ್ಸಂಗ ಅಂದರೆ ಯಾವಾಗಲೂ ಭಕ್ತಿ, ಭಜನೆ ಇದೆಲ್ಲ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಒಳ್ಳೆ ದಾರಿಲಿ ನಡೀಲಿ ಅಂತ ಒಂದು ಆಶ್ರಮ ಮಾಡಬೇಕು ಅಂತ ಇಲ್ಲಿ ಬಂದ್ರಂತೆ. ಬಂದು ಫಸ್ಟ್ ಅದು ಯಾವುದೋ ಪಿಳಿಕುಂಜಿ ಅನ್ನೋ ಬೆಟ್ಟದಲ್ಲಿ ಆಶ್ರಮ ಮಾಡಿದ್ರಂತೆ. ಆಮೇಲೆ ಕೆಲವರು ಯಾರೋ ದುಷ್ಕರ್ಮಿಗಳೆಲ್ಲ ಬಂದು ಆ ಆಶ್ರಮನೂ ಒಡೆದು ಹಾಕಿ ಎಲ್ಲ ಮಾಡಿದ್ರಂತೆ. ಆಗ ಅವ್ರ ತಾಯಿ ಕೃಷ್ಣಾಬಾಯಿ ಅನ್ನೋರು 1931ರಲ್ಲಿ ಅದನ್ನೆಲ್ಲ ನೋಡಿ ಬೇಜಾರಾಗಿ, ಒಂಥರ ಮನ್ಸಿಗೆ ಬೇಜಾರಾಗುತ್ತಲ್ವ, ಹಾಗೆ ಅವರು 31ರಲ್ಲಿ ಅವ್ರ ತಾಯಿ ದೇಹಾಂತ್ಯ ಹೊಂದಿದ್ರು ಅಂತ ಅವರು ಹೊಟ್ಟೋದ್ರಂತೆ. ಆವಾಗ ಈ ಆಶ್ರಮನ ಈಗಿರೋ ಜಾಗಕ್ಕೆ, ಇದು ರಾಮನಗರ ಅಂತಲೂ ಕರೀತಾರೆ. ಇದಕ್ಕೆ ಇನ್ನೊಂದೇನೋ ಕೇರಳದಲ್ಲಿ ಇನ್ನೊಂದು ಹೆಸರಿದೆ. ಈಗಿರೋ ಜಾಗ ಮುಂಚೆನೋ ಮಂಜಪಟ್ಟಿ ಬೆಟ್ಟ ಅಂತನೋ ಏನೋ 1931ರಲ್ಲಿ ಆ ಹೆಸರಿತ್ತಂತೆ. ಈಗ ರಾಮನಗರ ಅಂತ ಕರೀತಾರೆ ಈ ಜಾಗಕ್ಕೆ. ಇದು ಆನಂದಾಶ್ರಮ. ಬನ್ನಿ ಸ್ನೇಹಿತರೆ. ಆವಾಗಲೇ ಅವ್ರಿಗೆ ಸಾಮಾಜಿಕ ಕಳಕಳಿ, ಸಮಾಜದಲ್ಲಿ ಎಲ್ಲರೂ ಒಂದು ಭಕ್ತಿ ಇದು ಎಲ್ಲ ರೂಢಿಸ್ಕೊಂಡ್ರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ಸರ್ಕಾರಕ್ಕೆ ಇದನ್ನು ಕೊಟ್ಟು ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸ್ಕೂಲು ಈ ಥರ ಎಲ್ಲ ನಡೆಸಿ ಈಗ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಸ್ನೇಹಿತರೆ. ಬಂದು ಅಲ್ಲಿ ಇಳ್ಕೊಂಡು ಇಲ್ಲಿ ಸತ್ಸಂಗ ನಡೆಯುತ್ತಲ್ಲ, ಅದರಲ್ಲೆಲ್ಲ ಪಾಲ್ಗೊಂಡು 2-3 ದಿನವೂ ಇರ್ಬೋದು. ಮುಂಚೆನೇ ಇಲ್ಲಿಗೆ ಕಾಲ್ ಮಾಡಿ ನೀವು ಕಾಟೇಜ್ ಥರ ಇರುತ್ತೆ, ಅದು ಬುಕ್ ಮಾಡ್ಕೊಂಡು ಬರ್ಬೋದು. ನಾನು ಬಂದಾಗ ಒಳ್ಳೆ ಭಜನೆ ಅಂತೂ ನಡೀತಾ ಇತ್ತು. ಮತ್ತು ದಿನ ಪ್ರಸಾದ, ಊಟ ಅಲ್ಲೇ ಎಲ್ಲ ಇರುತ್ತೆ, ಎಲ್ಲ ಅನುಕೂಲನೂ ಇದೆ. ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಯಾರು ಬರಬೇಕು ಅಂದರೆ ನೋಡಿ ಇಲ್ಲಿ ಬರ್ಬೋದು. ಶಂಕರ್ನಾಗ್ ಮತ್ತು ಅನಂತ್ನಾಗ್ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜ ನಟರು ಇದ್ದಾರಲ್ಲ, ಅವರು ಇದೇ ಆಶ್ರಮದಲ್ಲಿ ಆಡಿ ಬೆಳೆದಿದ್ದು ಅಂತ ಸುಮಾರು ಜನ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ. ನೋಡಿ ಆಶ್ರಮ ಹೇಗಿದೆ ತೋರಿಸ್ತಾ ಹೋಗ್ತಾಯಿದ್ದೀನಿ. ಬಹಳ ಪ್ರಶಾಂತವಾಗಿದೆ. ಸುತ್ತ ಎಷ್ಟು ಹಸಿರು ಅಂತಂದರೆ, ನಾವು ಹೋದ್ವಲ್ಲ ಅವತ್ತು, ಇದು ಹಲಸಿನಣ್ಣೆ ಪ್ರಸಾದ ಸಿಕ್ತು ನಮಗೆ. ಆಮೇಲೆ ಊಟನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಮುಂದ್ಗಡೆ ಇನ್ನೊಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಊಟ ಹಾಕ್ತಾರೆ. ಬನ್ನಿ, ಆರತಿ ನಡೆಯುತ್ತೆ. ಇಲ್ಲಿ ದೇವಸ್ಥಾನ ಅಂತ ಏನಿಲ್ಲ, ಒಳಗಡೆ ರಾಮದಾಸ್ ಅನ್ನೋರ್ದು ಒಂದು ಫೋಟೋ ಕಟ್ಔಟು ಪಕ್ಕದಲ್ಲಿ ನೋಡಿ, ತಾಯಿ. ಸೊ ಅವರಿಬ್ಬರದು, ಅವ್ರ ನಂತರ ಯಾರ್ಯಾರು ಬಂದರೋ ಅವ್ರದ್ದೆಲ್ಲ ಫೋಟೋ ಮಾತ್ರ ಒಳಗಡೆ ಇದೆ. ಹೋಗಿ ನಮಸ್ಕಾರ ಹಾಕ್ಕೊಂಬರ್ಬೋದು. ದಿನ ಆರತಿ ಆಗುತ್ತೆ, ಭಜನೆ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾನು ಬಂದೆ. ಒಂದೊಂದು ಮರಗಳಂತೂ ಹೇಗಿದೆ ಅಂತಂದರೆ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಈ ಜಾಗನ ಮಿಸ್ ಮಾಡ್ಕೋಬೇಡಿ ಖಂಡಿತ.
ನೋಡಿ ಅಂತ ಹೇಳ್ತೀನಿ. ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ನೀವು ಬೇಕಲ್ ಫೋರ್ಟು ಆಲ್ರೆಡಿ ಈಗ ವಿಡಿಯೋ ಶೇರ್ ಮಾಡಿದ್ದೀನಿ, ಅದೆಲ್ಲ ನೋಡಿಕೊಂಡು ಒಂದೇ ದಿನ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೋಡಿಕೊಂಡು ಬರ್ಬೋದು ಸ್ನೇಹಿತರೆ. ಪ್ರಶಾಂತವಾಗಿ ಒಂದೆರಡು ದಿನ ಇರಬೇಕು ಅಂದರೆ ಮುಂಚೆನೇ ಇಲ್ಲಿ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಹೇಳಿದ್ರೆ ಖಂಡಿತ ಬುಕ್ ಮಾಡ್ತಾರೆ, ಖಂಡಿತ ಸಿಗುತ್ತೆ. ಇದ್ದು 4 ದಿನ ಇದ್ದು ನೀವು ಅಲ್ಲಿ ನಡೆಯೋ ಸತ್ಸಂಗದಲ್ಲೆಲ್ಲ ಪಾಲ್ಗೊಂಡು ನಂತರ ವಾಪಸ್ ಊರಿಗೆ ಹೋಗ್ಬೋದು. ಇಂಥ ಪ್ರಶಾಂತವಾಗಿರೋ ಜಾಗಕ್ಕೆ ಯಾರಿಗೆ ಬರೋಕ್ಕೆ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ. ನೋಡಿ, ಹಾಗೆ ಆಶ್ರಮದ ಸುತ್ತ ಒಂದು ಪ್ರದಕ್ಷಿಣೆ ಬರ್ತಾಯಿದ್ದೀನಿ, ನಿಮಗೆಲ್ಲ ಗೊತ್ತಾಗಲಿ ಹೇಗಿದೆ ಅಂತ. ಇದು ಹಿಂಭಾಗದಿಂದ ಬಾಗಿಲು ಎಂಟ್ರೆನ್ಸು, ಹಾಗೆ ಈ ಕಡೆ ನೋಡಿ ಈ ಥರ ಮನೆಗಳು ಈ ಥರ ತುಂಬ ಇದೆ. ಆಶ್ರಮದೊಳಗಡೆ ಈ ಥರ ಒಂದೊಂದೇ ಮನೆಗಳಿದೆ. ಅಲ್ಲೂ ಬೇಕಾದಷ್ಟು ಜನ ಇಳ್ಕೊಂಡು ಅಲ್ಲೇ ತುಂಬ ಪರ್ಮನೆಂಟಾಗಿರೋರು ಇದ್ದಾರೆ. ಹಾಗೆ ನೋಡಿಕೊಂಡು ನೋಡಿ, ಮಾವಿನಕಾಯಿ ಚೆನ್ನಾಗಿ ಬಿಟ್ಟಿತ್ತು ಅಂತ ದಪ್ಪಕ್ಕೆ ಚೆನ್ನಾಗಿತ್ತು, ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡು ಹೀಗೆ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಇಳಿದು ಹೋದರೆ ಫುಲ್ ಇದೆ, ಇದೇ ಥರನೇ ಇದೆ ಎಲ್ಲ ಕಡೆ. ಮುಂದುಗಡೆ ಬುಕ್ಸ್ ಎಲ್ಲ ಸಿಗುತ್ತೆ ನಿಮಗೆ ಆಶ್ರಮದ ಬಗ್ಗೆ, ಅಲ್ಲಿ ಭಜನೆ ವಿವರಗಳು ಪ್ರತಿಯೊಂದು ಬುಕ್ ಸಿಗುತ್ತೆ. ಹಾಗೆ ಅಲ್ಲಿ ಮುಂದುಗಡೆ ಕೌಂಟ್ರಲ್ಲಿ ಗೇಟ್ ಹತ್ರ ಬಲಭಾಗದಲ್ಲಿ ಕೌಂಟ್ರ್ ಇದೆ, ಅಲ್ಲಿ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡ್ತಾರೆ. ಬನ್ನಿ, ಈ ಥರ ಸ್ಥಳ ನಿಮ್ಗೆ ಯಾವ ಥರ ನೋಡಬೇಕು ಅಂತ ಅನಿಸಿದ್ರೆ ಖಂಡಿತ ನೀವು ಇಲ್ಲಿಗೆ ಬರ್ಬೋದು. ಇದು ಆನಂದಾಶ್ರಮ, ರಾಣಿಯಂಗ, ಕಾಸರಗೋಡು ಡಿಸ್ಟಿಕ್. ಎಷ್ಟು ಪ್ರಶಾಂತವಾಗಿದೆ, ಒಂದು ಚೂರು ಗಲಾಟೆ ಆಗಲಿ, ಏನಿಲ್ಲ. ಅದು ಸ್ವಲ್ಪ ಮೇನ್ ರೋಡ್ಗೆ ಇದೆ, ಅದೇ ಒಂಚೂರು ಒಂದು 10 ಹೆಜ್ಜೆ ನಡಿಬೇಕಷ್ಟೇ, ಜಾಸ್ತಿ ಏನಿಲ್ಲ. ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಬರ್ತಾರೆ, ಸೈಲೆಂಟಾಗಿ ಒಳಗಡೆ ಹೋಗ್ತಾರೆ. ಬೇಕಾದಷ್ಟು ಜನ ಫಾರಿನರ್ಸ್ನ ನೋಡಿದೆ ನಾನು, ಬಂದು ಪ್ರೇಯರ್ ಮಾಡಿ ಎಲ್ಲ ಮಾಡಿ. ಆ ಹಾಲ್ ಅಷ್ಟೇ ಚಿಕ್ಕದು, ಥರ ಹಳೇ ಕಾಲದ್ದು ಮನೆ ಥರ ಇದೆ. ಅದು ಆನಂದಾಶ್ರಮ ಬರ್ತಿದೆಯಲ್ಲ, ಅದು ಭಾಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮಗೇನಾದ್ರು ಬರಬೇಕು ಅಂತ ಖಂಡಿತ ಒಂದು ಭೇಟಿ ಕೊಟ್ಟು ಇಲ್ಲೊಂದು 10 ನಿಮಿಷ ಇದ್ರೂ ನಿಮಗೆ ಅದರದ್ದು ವೈಬ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬ ಹೊತ್ತೇನೋ ಇರಬೇಕು ಅಂತೇನಿಲ್ಲ, 12-12:30 ಹಂಗೆ ಬಂದರೆ ಭಜನೆ ಇದೆಲ್ಲ ನೀವು ಪೂರ್ತಿ ಕೇಳಿಸ್ಕೋಬೋದು. ಎಷ್ಟು ಚೆನ್ನಾಗಿ ನೋಡಿ ಸ್ನೇಹಿತರೆ. ಅದೇ ಅಲ್ಲಿ ತೋರಿಸ್ತಾ ಇದ್ದೀವಿ ಎದುರುಗಡೆ ಕಂಬದಿಂದ ಆ ಕಡೆ, ಅದೇ ಮೇನ್ ಗೇಟು. ಇವಾಗ ಊಟ ಎಲ್ಲ ಹಾಕ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ. ಅಲ್ಲಿ ಹತ್ತಿರ ಹೋದರೆ ಅಂತೂ ನೋಡಿ ಈ ಮರ ಹೆಂಗಿದೆ, ಒಬ್ಬ ಎಲ್ಲ ಮರಗಳು ಒಳ್ಳೆ ಮಜಬೂತಾಗಿ ಬೆಳೆದಿದೆ. ಹಾಗೆ ನಡ್ಕೊಂಬಂದೆ, ಅವರು ನನಗೆ ಊಟ ಮಾಡ್ಕೊಂಡು ಹೋಗಿ ಅಂತಂದರು. ಹಾಗೆ ಊಟದ ಹಾಲ್ ಹತ್ರನೂ ಹೋದೆ. ಫಸ್ಟ್ ಕ್ಲಾಸಾಗಿ ಅನ್ನ, ಹುಳಿ, ಉಪ್ಪಿನಕಾಯಿ, ಮಜ್ಜಿಗೆ ಅನ್ನ, ಒಂದೊಂದು ಸಲ ಪಾಯಸ. ಇಲ್ಲೇ ಹಾಗೆ ನೋಡಿ ಗುರು ಅಂದರೆ ಯಾರು ಅಂತ ಬರೆದಿದ್ದಾರೆ. ಎಲ್ಲ ಮನಸ್ಸಿಗೆ ಸಂತೋಷ, ಮನಸ್ಸಿಗೆ ನೆಮ್ಮದಿ ಸಿಗುವಂಥ ತಾಣ ಅಂತ ಹೇಳ್ತೀನಿ. ನಿಜವಾಗ್ಲೂ ಆನಂದಾಶ್ರಮ. ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಈ ಕಡೆ ಬಂದು ಒಂದು ನೋಡೋ ಅವಕಾಶ ಸಿಕ್ಕಿದ್ರೆ ಖಂಡಿತ ಈ ಜಾಗನ ಮಿಸ್ ಮಾಡ್ಕೋಬೇಡಿ, ಬಂದು ನೋಡಿ. ನಿಜವಾಗ್ಲೂ ನೋಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ. ಇರಬೇಕು ಇಲ್ಲಿ 2 ದಿನ ಅಂತಂದರೆ ಮುಂಚೆನೇ ಬುಕ್ ಮಾಡಿಕೊಂಡು ಬಂದು ಇದ್ದು ನೋಡಿಕೊಂಡು ಹೋಗಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ವಾಚ್ ಮಾಡಿದ್ರಿ ಇಲ್ಲಿವರೆಗೂ. ನಿಮಗೆ ಅನಂತ ಧನ್ಯವಾದಗಳು. ನೋಡಿ, ಬುಕ್ಸ್ ಎಲ್ಲನೂ ಸಿಗುತ್ತೆ. ಏನಂದರೆ ನೀವು ಹೊರಗಡೆ ಪ್ರಪಂಚದ್ದು ಒಂಥರ ಈ ಬ್ಯುಸಿ ಶೆಡ್ಯೂಲು, ಟೆನ್ಷನ್ನು ಎಲ್ಲ ಮರೆತು ಇಲ್ಲಿ ಬಂದು 2 ದಿನ ಇದ್ದರೆ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಖಂಡಿತ ಹೋಗ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಯಾರೆಲ್ಲ ನನ್ನ ವಿಡಿಯೋ ಜೊತೆಗೂ ವಾಚ್ ಮಾಡಿದರೆ ಖಂಡಿತ ಯಾರಿಗಾರು ಒಬ್ಬರಿಗೆ ಉಪಯೋಗ ಅಂತೂ ಖಂಡಿತ ಆಗುತ್ತೆ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ಅಂತ ಅನ್ಕೋತೀನಿ. ನೋಡಿ ಹೇಗಿದೆ ಸುತ್ತ, ನಿಮಗೆ ಸಾಕಷ್ಟು ಹಲಸಿನಣ್ಣು, ಮಾವಿನ ಹಣ್ಣು ಎಲ್ಲ ಆ ಥರ ಮರಗಳು ಬೇಕಾದಷ್ಟಿದೆ. ಎಲ್ಲ ಅನುಕೂಲನೂ ಇದೆ. ಯಾರೇ ಬಂದರೂ ಯಾರಿಗೂ ಯಾವುದೇ ಥರದ ತೊಂದರೆನೂ ಆಗಲ್ಲ. ಆರಾಮಾಗಿ ಬಂದು ನೋಡಿ, ಎಲ್ಲರೂ ಒಳ್ಳೆ ಮನೆ ಥರ ಚೆನ್ನಾಗಿ. ನೋಡ್ರಿ, ಇಲ್ಲಿ ಊಟನೂ ಹಾಕ್ತದಂತೆ, ಚೀಟಿ ಕೊಟ್ಟಿದ್ದಾರೆ. ಊಟದ ಚೀಟಿ, ಪ್ರಸಾದ ಟೋಕನ್ ಅಂತ ಕೊಟ್ಟಿದ್ದಾರೆ. ಹಾಂ, ಎಷ್ಟು ಜನ ಊಟ ಮಾಡ್ತಾರೆ ಅಂತಲೂ ಲೆಕ್ಕ ಇರುತ್ತೆ ನೋಡಿ. ನೋಡಿ ಏನೇನು ಊಟ ಅಂತ ನೋಡೋಣ.
ಆಶ್ರಮನೇ ಬ್ಯೂಟಿಫುಲ್ಲು. ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅನ್ನಪೂರ್ಣೇಶ್ವರಿ.